son, daughter. ನಂಗೆ ಇಂಗ್ಲಿಷ್ ಆಗೋದಿಲ್ಲ ಮಾತಾಡ್ಲಿಕ್ಕೆ. ಬೆಳಿಗ್ಗೆ ಎದ್ದ ತಕ್ಷಣ ದೊಡ್ಡ ಕೆಲಸ ಅಂತ ಹೇಳಿದ್ರೆ ಈ ಗಾಡಿ ಸ್ಟಾರ್ಟ್ ಮಾಡೋದು. ಸ್ವಲ್ಪ ಆಗುದಿಲ್ಲ, ಬ್ಯಾಟ್ರಿ ಡೌನ್ ಆಗಿದೆ ಅಂತ ಗೊತ್ತಿಲ್ಲ ನೋಡಿ. ಕೆಳಗೆ ಹಾಕಿದ್ನ ಈಗ ಮತ್ತೆ ಹೆಕ್ಕಿ ಇಲ್ಲೇ ಇಡ್ತೇನೆ ನೋಡಿ. ಎಂತಾದ್ರೂ ಮಂತ್ರ ಮಾಡಿ ಹಾಕಿ ಮಾರೆ ಅದಕ್ಕೆ. ಈಗ ಸ್ಟಾರ್ಟ್ ಆಗ್ತದೆ ನೋಡಿ. ನಮ್ಮ ಬಿಸಿ ಬಿಸಿ ಫಿಶ್ ಫ್ರೈ ರೆಡಿ ಆಗಿದೆ. ಈ ಕಡೆ ಇನ್ನೊಂದು ಸ್ಟವ್ ಅಲ್ಲಿ ಹಾಫ್ ಬಾಯ್ಲ್. ದುಡಿದು ಮನೆಗೆ ಹಾಕ್ಲಿಕ್ಕೆ ಆಯ್ತು. ಮತ್ತೆ ಡ್ರೆಸ್ ತೆಗಿಲಿಕ್ಕೆ ಹತ್ರ ದುಡ್ಡು ಇರ್ತದ, ಅದಕ್ಕೆ ನನ್ನ ಕಡೆಯಿಂದ ನಿಮ್ಗೊಂದು ಸಪೋರ್ಟ್ ಮಾಡ್ಬೋದು. ಇದುವರೆಯದ ಹಾಡು ಮೌನಗಳೇ ಸಾಕ್ಷಿಗಳು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ SCK ವ್ಲಾಗ್ಸ್. ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಕೂಡ ಯಾವುದೇ ಥರದ ಲೈನಿದ್ದು ವಿಡಿಯೋ ಎಂಥದ್ದು ಇರೋದಿಲ್ಲ. ಎಂತಂತ ಹೇಳಿದರೆ ಇವತ್ತು ರಜಾ ದಿವಸ, ಮಂಗಳವಾರ ನನಗೆ ರಜೆ ಇರ್ತದೆ. ಅದಕ್ಕೋಸ್ಕರ ಇವತ್ತಿನ ನನ್ನ ದಿನಚರಿಯ ಬಗ್ಗೆ ನಿಮಗೆ ತೋರಿಸ್ಬೇಕಂತ, ಮತ್ತು ಮನೆಯಲ್ಲಿ ಎಂತೆಲ್ಲ ನಡೀತದೆ, ಎಂತೆಲ್ಲ ಆಗ್ತಾ ಉಂಟು ಎಲ್ಲ ತೋರಿಸ್ತೇನೆ. ನಾಳೆಯಿಂದ ಬರ್ಬೋದು ಲೈನಿದ್ದು ವಿಡಿಯೋ. ಮನೆಯಲ್ಲಿ ಫ್ರೀ ಇರುವಾಗ ಮನೆಯಲ್ಲಿ ಸಹ ವಿಡಿಯೋ ಮಾಡೋದಂತ. ಇವತ್ತಿನ ದಿನಚರಿಯ ಬಗ್ಗೆ ಇವತ್ತಿನ ಫುಲ್ ವಿಡಿಯೋ. ಮತ್ತೆಂತ ಹೇಳಿದರೆ, ಇವಳನ್ನು ನೋಡಿ, ಇದು ನಮ್ಮ ಪಾಪು, ಚಿಕ್ಕ ಪಾಪು ಇವಳು. ಇವಳ ಹೆಸರೆಂತ? ಇವಳ ಹೆಸರು ರೋಬಿ ಅಂತ. ನಿನ್ನ ಹೆಸರೆಂತದ? ಓಯ್ ರೋಬಿ. ಇವಳ ಹೆಸರು ರೋಬಿ ಅಂತ. ಇಂಥ ಕಸ ಮಾಡಿ ಇಡ್ಲಿಕ್ಕೆ ಕಾರಣ ಈ ಮಹಾತಾಯಿ. ಇದು ನನ್ನ ತಾಯಿ. ಮತ್ತೆ ಎಂತ ಮಾಡ್ತಿರೋದು? ನಾನು ಬೀಡಿ ಕಟ್ತಾ ಇರುದು. ಬೀಡಿ ಕಟ್ತಾ ಇರುದು. ಅವರು ಬೀಡಿ ಕಟ್ಟುದ್ರಲ್ಲಿ ಬಿಸಿ ಇದ್ದಾರೆ. ಬೀಡಿ ಕಟ್ಟುವುದು ಅಂತ ಹೇಳಿದ್ರೆ ಹೀಗೆ ಹಾಕಿದ್ರೆ ಮಾತ್ರ ಬೀಡಿ ಆಗುದು, ಇಲ್ಲದಿದ್ರೆ ಆಗುದಿಲ್ಲ. ಹೇಗೆ ಹಾಕಿದ್ರೆ? ಹೀಗೆ ರಾಶಿ ಹಾಕಿದ್ರೆ ಮಾತ್ರ ಬೀಡಿ ಆಗುದು, ಇಲ್ಲದಿದ್ರೆ ಹೀಗೆ ಇಟ್ಟು ನಂಗೆ ಬೀಡಿ ಆಗುದಿಲ್ಲ. ಕೆಲವರು ಹೀಗೆ ಇರ್ತಾರಲ್ಲ ಬೀಡಿ, ನಂಗೆ ಅದು ಆಗುದಿಲ್ಲ. ಹೀಗೆ ಹಾಕಿದ್ರೆ ಮಾತ್ರ. ಹೌದು, ನೀವು ಬೀಡಿ ಕಟ್ಟದೌದು. ಇಂಥ ಕಸ ಎಲ್ಲ ಯಾಕೆ ಮಾಡುದು ಈ ತರ? ಅದು ಇಲ್ಲಿ ಇಟ್ರೆ ಇದಾಗ್ತದಲ್ಲ, ಆಚೆ ಹಾಕಿದ್ರೆ ಗುಡಿಸ್ಲಿಕ್ಕೆ ಆಗ್ತದಲ್ಲ. ಇಲ್ಲಿ ಇವಳು ಚಿಕ್ಕ ಮಗಳು. ಇದು ನನ್ನ ಚಿಕ್ಕ ಮಗಳು ನೋಡಿ, ಮಾಡುದು. ಅವ ದೊಡ್ಡಪ್ಪ ಎಲ್ಲಿದ್ದಾನೆ, ಗುಂಡಪ್ಪ. ಇವನ ಹೆಸರು ರಾಕಿ. ಇವರು ಇಂಗ್ಲಿಷ್ ಚಂದ ಮಾತಾಡ್ತಾರೆ. ಇಂಗ್ಲಿಷ್ ಮಾತಾಡಿ ಅಂತ. ನೀವು ಇಂಗ್ಲಿಷ್ ಎಲ್ಲ ಚಂದ, ನೀವು ಇಂಗ್ಲಿಷ್ ಮಾತಾಡ್ತೀರಲ್ಲ ಚಂದ. ನನಗೆ ಬರೋದಿಲ್ಲ ಇಂಗ್ಲಿಷ್. ಮಾತಾಡಿ. My son, daughter. ನಂಗೆ ಇಂಗ್ಲಿಷ್ ಆಗೋದಿಲ್ಲ ಮಾತಾಡ್ಲಿಕ್ಕೆ. ಅವರು ಸ್ವಲ್ಪ ಜಾಲಿ ಬರ್ತಾರೆ, ಅದಕ್ಕೆ ತೋರಿಸಿದ್ದು. ವಿಡಿಯೋ ಮಾಡ್ಬೇಕಂತ ಹೇಳಿದೆ, ಮಾಡಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಈಗ ನನಗೆ ಫಸ್ಟಿಗೆ ಪೇಟೆಗೆ ಹೋಗ್ಲಿಕ್ಕೆ ಉಂಟು. ಪೇಟೆಗೆ ಹೋಗಿ ಸ್ವಲ್ಪ ಐಟಮ್ ಎಲ್ಲ ತರಬೇಕು. ಐಟಮ್ ತಂದು, ಮೊಬೈಲಲ್ಲಿ ರಿಚಾರ್ಜ್ ಇಲ್ವಾ? ಅದಕ್ಕೆ ರಿಚಾರ್ಜ್ ಇಲ್ಲ, ಖಾಲಿ. ಹಾಗೆ ನಿನ್ನೆಯಿಂದ ಒಂಥರ ಇದಾಗ್ತದೆ, ಸಪ್ಪೆ. ಅದಕ್ಕೆ ನಿಮ್ಮ ಮುಖ ಸಪ್ಪೆ. ಅದು ಬಬ್ಲು ಶೂಟರ್ ಆಡ್ತಾ ಇರ್ತೇನೆ. ನಿನ್ನೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಬಬ್ಲು ಶೂಟರ್ ಆಡ್ತಾ ಇದ್ದೆ. ಮತ್ತೆಂತಾಯ್ತು? ಸೀರಿಯಲ್ ನೋಡ್ಲಿಕ್ಕೆ ಉಂಟು, ತುಂಬಾ ಸೀರಿಯಲ್ ನೋಡ್ತೇನೆ. ಅದು ಕೂಡ ಇಲ್ಲ, ಎಲ್ಲ ಆಯ್ತಲ್ಲ. ಒಂದು ಟಿವಿ ತಂದು ಇಡ್ಬೇಕು. ಎಂತ ಟಿವಿ ತರ್ಲಿಕ್ಕೆ ಆಗುದಿಲ್ಲ. ಟಿವಿಗೆ ರಿಚಾರ್ಜ್ ಹಾಕ್ಬೇಕು, ನಮ್ಮ ಮೊಬೈಲ್ ರಿಚಾರ್ಜ್ ಬೇಕು, ನನ್ನದಕ್ಕೂ ಹಾಕ್ಬೇಕು, ಮಗನದಕ್ಕೆ ಹಾಕ್ಬೇಕು. ಅದು ನನ್ನ ಮಗನೇ ಹಾಕ್ಬೇಡುವ, ಆಗ ತುಂಬಾ ಆಗುದಿಲ್ವಾ? ಕಂಜೂಸು ಕುರಪಟ್ಟು. ನಾನೀಗ ಪೇಟೆಗೆ ಹೋಗ್ಬೇಕು. ಪೇಟೆಗೆ ಹೋಗಿ ಮತ್ತೆ ಸಿಗ್ತಾನೆ. ಬೆಳಿಗ್ಗೆ ಎದ್ದ ತಕ್ಷಣ ದೊಡ್ಡ ಕೆಲಸ ಅಂತ ಹೇಳಿದ್ರೆ ಈ ಗಾಡಿ ಸ್ಟಾರ್ಟ್ ಮಾಡೋದು. ಸ್ವಲ್ಪ ಆಗುದಿಲ್ಲ, ಬ್ಯಾಟ್ರಿ ಡೌನ್ ಆಗಿದೆ ಅಂತ ಗೊತ್ತಿಲ್ಲ ನೋಡಿ. ಅದಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ಈ ಕಿಕ್ಕರ್ ತುಳಿದು ಸಾಕಾಗಿರ್ತದೆ ನೋಡಿ. ಆದರೂ ಆಗ್ಬೋದು. ಎಂತಾದ್ರೂ ಮಂತ್ರ ಮಾಡಿ ಹಾಕಿ ಮಾರೆ ಅದಕ್ಕೆ. ಈಗ ಸ್ಟಾರ್ಟ್ ಆಗ್ತದೆ ನೋಡು. ಇಲ್ಲ, 3 ಸಲ. 3 ಸಲ. 1 2 3 ಸಲ. ಕರೆಕ್ಟ್. ನಾನು ಹೇಳಿದ್ದು ಕರೆಕ್ಟ್. ಭಯಂಕರ ಗಾಡಿ ಸ್ಟಾರ್ಟ್ ಆಯ್ತು.
ಅವರಿಗೆ ತುಂಬ ಖುಷಿ ಆಗೋದು. ಈಗ ಇಲ್ಲಿಂದ ಈಗ ಸೀದಾ ಪೇಟೆಗೆ ಹೋಗಿ ಸ್ವಲ್ಪ ಐಟಮ್ ಎಲ್ಲ ತರಬೇಕು. ಮೊಬೈಲ್ಗೆ ರಿಚಾರ್ಜ್ ಎಲ್ಲ ಹಾಕ್ಲಿಕ್ಕೆ ಉಂಟು. ನಮ್ಮ ಪೇಟೆಯಲ್ಲಿ ಎಲ್ಲ ರಿಚಾರ್ಜ್ಗಳ ಅಂಗಡಿಗಳು ಬಂದಾಗಿದೆ. ಅದಕ್ಕೋಸ್ಕರ ಒಂದು ಕಿಲೋಮೀಟ್ರ್ ಆ ಕಡೆ ಪೇಟೆಗೆ ಹೋಗ್ತಾ ಇದ್ದೇನೆ. ಕುಪ್ಪೆಟ್ಟಿ ಎನ್ನುವ ಊರಿಗೆ ಹೋಗ್ತಾ ಇದ್ದೇನೆ. ರಿಚಾರ್ಜ್ ಹಾಕಿ ಮತ್ತೆ ಇದು ನಮ್ಮ ಪೇಟೆಗೆ ಬಂದು ಐಟಮ್ ಎಲ್ಲ ತಗೊಂಡು ಮನೆಗೆ ಬಂದಾಯಿತು. ಈಗ ಕೀಯನ್ನು ಇಲ್ಲಿಡ್ತೇನೆ, ಎಂತ ಮಾಡ್ತೇನೆ ನೋಡಿ. ಇವಾಗ ಕೆಳಗೆ ಹಾಕಿದ್ನ, ಈಗ ಮತ್ತೆ ಹೆಕ್ಕಿ ಇಲ್ಲೇ ಇಡ್ತೇನೆ ನೋಡಿ. ಮತ್ತೆ ಹೆಕ್ಕಿ ಇಲ್ಲಿ ಇಡ್ತೇನೆ ನೋಡಿ. ಆಯ್ ಎಂತ ಬೋಳಿ ಮನೆ ಇಲ್ಲಿ ಇವನಿಗೆ ಈ ಲೋಟ ಚಹಾ ಕುಡಿಯುವ ಲೋಟ ಇಟ್ಟರೆ ಅದನ್ನೆಲ್ಲ ಕೆಳಗೆ ಹಾಕ್ತಾ ಇರ್ತಾನೆ ಕೋಪ ಅಂದರೆ. ಯಾಕಂತೇಳಿದ್ರೆ ಈಗ ನಾನು ಮನೆಯಿಂದ ಅಂಗಡಿಯಿಂದ ಬಂದು ಈಗ ಎಂತ ಮಾಡಿದೆ ಅಂತ ಹೇಳಿದರೆ ಫುಡ್ಡಿಗೆ ನಿಂತಿದ್ರು, ವೆಯ್ಟ್ ಮಾಡ್ತಾ ಇದ್ರು. ಈಗ ಫುಡ್ ಹಾಕಲಿಲ್ಲ, ಅದಕ್ಕೋಸ್ಕರ ಕೋಪ. ಮನೆಗೆ ಜಾಸ್ತಿ ಐಟಮ್ ಅಂತ ತರಲಿಲ್ಲ, ನಿನ್ನೆಲ್ಲ ತಂದಿದ್ದೆ. ಅದಕ್ಕೋಸ್ಕರ ಸ್ವಲ್ಪ ತಂದದ್ದು. ಎಂತ ಅನ್ಬಾಕ್ಸ್ ಮಾಡುವ. ನಿಮಗೆ ಬೇರೆ ಕೆಲಸ ಇಲ್ಲ ಮಾರಿ, ಬೀಡಿ ಕಟ್ಟೋದು ಬಿಟ್ರೆ. ಬೀಡಿ ಕಟ್ಬೇಕಲ್ಲ, ಮಗನನ್ನು ಒಬ್ಬನನ್ನೇ ದುಡಿಸಿದ್ರೆ ಆಗ್ತದ? ಕಟ್ತೇನೆ ದಿನಕ್ಕೆ 100 ಬೀಡಿ ಅಷ್ಟೇ. ನಾಚಿಕೆ ಆಗುದಿಲ್ಲ? ನಂಗೆ ಹುಷಾರಿಲ್ಲ, ನಂಗೆ ಯಾವಾಗ ಏನೆಲ್ಲ ಮೈಕೈ ಹೋಗ್ತಿಲ್ಲ. ಸ್ವಲ್ಪ ಮಂಡೆ ಪೆಟ್ಟು. ನಾನು ಮಂಡೆ ಪೆಟ್ಟನ? ನಾನು ಮಂಡೆ ಪೆಟ್ಟಲ್ಲ, ಕಾಮಿಡಿ ಕಿಲಾಡಿಗಳು. ಎಂತ ಕಾಮಿಡಿ ಕಿಲಾಡಿಗಳು. ಇದು ಎಂತ ಡಾಬರ್ ಆಮ್ಲ, ಇದು ಪ್ರಮೋಷನ್ ಅಲ್ಲ ಮಾರೆ, ಸುಮ್ಮನೆ. ಡಾಬರ್ ಆಮ್ಲ ಒಂದು, ಇನ್ನೊಂದು ಇದು ನನ್ನ ತಂಗಿಗೆ ಇಷ್ಟವಾದದ್ದು ಕ್ರೀಮ್ ಬನ್, ಅದಕ್ಕೆ ಕ್ರೀಮ್ ಬನ್. ಮತ್ತು ಅವಳಿಗೋಸ್ಕರ ಮೊಟ್ಟೆ. ಮತ್ತು ಇದೆಂತ ಗೊತ್ತುಂಟ? ಎಂಥದ್ದು ಬೇಕಾ ನೋಡಿ? ಚಾಕ್ಲೇಟ್ ತಿನ್ನಿ. ಚಾಕ್ಲೇಟ್ ಯಾಕೆನೆ ಇದನ್ನು ತರೋದು ಇಷ್ಟರ ದುಡ್ಡು ಕೊಟ್ಟು ನೀನು? ಇದು ಚಾಕ್ಲೇಟ್ ಅಲ್ಲ ಮಾರಾಯರೇ, ಇದು ಸೆಂಟು ಸ್ಪ್ರೇ. ನೋಡಿ ಯಾಕೆ ಇದು ಹೇಗೆ ಉಂಟು ನೋಡಿ, ಇದು ಹೇಗೆ ಉಂಟು ವಾಸನೆ, ಪರಿಮಳ. ವಾಸನೆ ತುಂಬಾ ಒಳ್ಳೇದಿರ್ಬೇಕು ಅಂತ ಕಾಣ್ತೇನೆ ನಂಗೆ. ಅಲ್ಲ, ಯಾಕೆ ನೀನು ಇದನ್ನೆಲ್ಲ ದುಡ್ಡು ಕೊಟ್ಟು ತರೋದು ಇಲ್ಲಿಗೆ? ಒಳ್ಳೆ ಪರಿಮಳ ಉಂಟು ಇದು. ಹೇಗೆ ಉಂಟು? ಸೂಪರ್. ಈಗ ನನ್ನದಾಯ್ತು, ನನ್ನ ಕೆಲಸ ಎಲ್ಲ ಆಯ್ತು. ಇನ್ನು ಹೋಗಿ 1-2 ಮೂವಿ ನೋಡ್ಲಿಕ್ಕೆ ಉಂಟು, ಅದಕ್ಕೋಸ್ಕರ ಓಡಿಕೊಂಡು ಬಂದ. ಈಗ ನಮ್ಮ ಮಗಳಿಗೆ ತಿಂಡಿ ಕೊಡುವ ಸಮಯ. ಅವಳಿಗೆ ಫುಡ್ಡನ್ನು ಈಗ ಹಾಕಿ ನೋಡಿ, ಬೊಬ್ಬೆ ಆಗ್ತಾ ಇದ್ದಲ್ಲಿ. ಕೊಡ್ತೇನೆ ಇಲ್ಲ. ಇದಕ್ಕೆ ಸ್ವಲ್ಪ ಕ್ರೀಮ್ ಹಾಕಿ ಚಂದ ಮಿಕ್ಸ್ ಮಾಡು. ಸಾಕ? ಈ ಥರ ಮಿಕ್ಸ್ ಮಾಡಿ ಕೊಟ್ಟರೆ ಘಮ 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 ಅಂತ ತಿಂತಾಳೆ. ನೋಡಿ ಎಂತ ನಿಮ್ಮದೆಂತ ಘಮ ಘಮ ಅಲ್ಲ, ಅದು ಗಬ 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 ತಿನ್ನೋದು. ಇಲ್ಲ, ಘಮ ಘಮದೊಂದು ವಾಸನೆ. ಏನಾದ್ರೂ ಅಡಿಗೆ ಮಾಡಿ ಘಮ ಘಮ ನೀವು ನನ್ನ ಮರ್ಯಾದೆ ತೆಗಿಲಿಕ್ಕೆ ಹುಟ್ಟಿದ್ದ. ಮರ್ಯಾದಿನ ಮಾತಾಡೋದ್ರೆ ಮಾಡ್ಕೋ. ಗಬ ಗಬ ನುಂಗೋದು, ಘಮ ಘಮ ವಾಸನೆ. ಇದೆಲ್ಲ ಮರ್ಯಾದೆ ತೆಗಿಲಿಕ್ಕೆ ಹೊರಟದ್ದು ನಾನು. ಹಾಗೇ ಮಲ್ಕೊಂಡು ಮೂವಿ ನೋಡ್ತಾ ಇದ್ದೆ. ಮಂಡೆಲ್ಲ ಎಂತೆಲ್ಲ ಆಗೈತು. ನನ್ನ ಜೀವನದಲ್ಲಿ ಇಷ್ಟು ದರಿದ್ರ ಹಿಡ್ದ ಪಿಕ್ಚರ್ ಯಾವುದು ನೋಡಲಿಲ್ಲ ಮಾರೆ. ಒಂದು ಎಂಥ ಮೈಂಡ್ ರಿಲ್ಯಾಕ್ಸ್ ಫ್ರೆಶ್ ಮಾಡುವಂತೇಳಿ ಒಂದು ಮೂವಿ ನೋಡೋದು. ಈ ಮೂವಿ ನೋಡಿದರೆ ಈ ಥರ ಇದ್ದರೆ ಅದು ನಾನು ನೋಡೋದು ಎಷ್ಟು 4 GB 5 GB ಇರ್ತದೆ. ಮಂಡೆ ಹಾಳಾಗಿ ಆಯ್ತು. ಅಂಗಡಿಯಿಂದ ಫಿಶ್ ಫ್ರೈ ಎಲ್ಲ ತಂದು ಮೀನನ್ನು ಚೆಂದ ಕಲಸಿ ಇಟ್ಟಿದ್ದೇನೆ. ಈ ಕಡೆ ಎಣ್ಣೆ
ಕಾಯಲಿಕ್ಕೆ ಗ್ಯಾಸಲ್ಲಿ ಇಟ್ಟಿದ್ದೇನೆ. ಈ ಕಡೆ ತಿನ್ನಲಿಕ್ಕೆ ಇವ ಒಬ್ಬ ರೆಡೀ ಆಗಿದ್ದಾನೆ. ಇವನಿಗೆ ಈ ಮೀನಲ್ಲ ಅಂತ ಹೇಳಿದರೆ ಭಯಂಕರ ಇಷ್ಟ. ಅದಕ್ಕೋಸ್ಕರ ಮೀನು ಕೋಳಿ ಅಂತ ಹೇಳಿದರೆ ಆಯಿತು ಜೀವ ಬಿಡ್ತಾನೆ ಇವ. ಅದಕ್ಕೋಸ್ಕರ ಇಲ್ಲಿ ಕುತ್ಕೊಂಡಿದ್ದಾನೆ. ಆದರೆ ಒಂದು ಮಾತ್ರ ಮೆಚ್ಚಬೇಕು, ನೀವು ಇಲ್ಲಿ ಮೀನಿಡಿ ಇವನನ್ನು ಇಲ್ಲಿ ಬಿಡಿ, ಇವನು ಕಚ್ಚಿ ತಿನ್ನೋದಿಲ್ಲ, ಅದನ್ನು ಕದ್ದುಕೊಂಡು ಹೋಗೋದಿಲ್ಲ. ಅದೊಂದು ಒಳ್ಳೆ ಬುದ್ಧಿ ನಮ್ಮ ಹುಡುಗನಿಗೆ. ನಾವು ಬೆಳೆಸಿದ ಮಗು. ಈಗ ಎಣ್ಣೆ ಕಾದ ಮೇಲೆ ಇದನ್ನು ಹಾಕಿ ಫ್ರೈ. ಎಣ್ಣೆ ಕುದೀತಾ ಬಂತು. ಈಗ ಇದನ್ನು ಮಿಕ್ಸ್ ಮಾಡುವ. ಚಂದ ಮಿಕ್ಸ್ ಮಾಡಿದ್ದೇನೆ, ಆದರೆ ಹಾಕುವಾಗ ಸ್ವಲ್ಪ ಇದನ್ನೆಲ್ಲ ಹೀಗೆ ಹೀಗೆ ಮಾಡಿ ಈ ಥರ ಮಾಡಿ ಎಣ್ಣೆಯಲ್ಲಿ ಬಿಡಬೇಕು. ಈ ದೊಡ್ಡ ಪೀಸ್ ನನಗೆ, ಚಿಕ್ಕ ಪೀಸಲ್ಲ ಅವರಿಗೆ. 4 ಪೀಸ್ ಯಾಕಂತ ಹೇಳಿದರೆ ಇಬ್ಬರೇ ತಿನ್ನೋದು ನಮ್ಮ ಮನೆಯಲ್ಲಿ ಮೀನು. ಕೆಲವರಿಗೆ ಮೀನು ಆಗೋದಿಲ್ಲ, ಅದಕ್ಕೋಸ್ಕರ ಹೀಗೆ ಹಾಕುವ. ಇನ್ನು 2 ಪೀಸ್ ಉಂಟು. ಇಲ್ಲಿ ಒಂದು ಇದನ್ನು ಸಹ ಹೀಗೆ ಚಂದ ತೆಗೆದು ಇಲ್ಲಿ ಹಾಕಿದರೆ ನಮ್ಮ ಕೆಲಸ ಮುಗಿಯಿತು. ಆರ್ ಯು ರೆಡಿ ಫಾರ್ ಇಟ್ ರಾಕಿ? ಆರ್ ಯು ರೆಡಿ? ಹಲೋ ಬ್ರೋ, ಆರ್ ಯು ರೆಡಿ ರಾಕಿ? ಈಗ ಇದನ್ನು ಕಾಯಿಸಿ ಊಟ ಮಾಡುವ. ನಮ್ಮ ಬಿಸಿ ಬಿಸಿ ಫಿಶ್ ಫ್ರೈ ರೆಡಿಯಾಗಿದೆ. ಈ ಕಡೆ ಇನ್ನೊಂದು ಸ್ಟವಲ್ಲಿ ಹಾಫ್ ಬಾಯ್ಲ್ ಆಗ್ತಾ ಉಂಟು. ಇದು ನಮಗೆ, ಇದು ನನ್ನ ತಂಗಿಗೆ. ಇದು ತಿನ್ನುವಾಗ ನನಗೆ ಇದು ಆಸೆ ಆದರೆ ಇದನ್ನು ಸ್ವಲ್ಪ ಅರ್ಧ ಕೇಳೋದು, ಕೊಡಲಿಲ್ಲ ಅಂತ ಹೇಳಿದರೆ ಮತ್ತೆ ನೋಡಿಕೊಳ್ತೇನೆ ಅಂತ. ಈಗ ನಮ್ಮದು ಊಟದ್ದು ಸಮಯ. ಊಟ ಎಲ್ಲ ತಂದಾಯಿತು. ಮೀನು ಸಾಂಬಾರು ಮತ್ತು ಫಿಶ್ ಫ್ರೈ ಟೇಸ್ಟ್ ಮಾಡುವ. ಇದನ್ನು ಈ ಥರ ಕಲಸಿ ಬೆರೆಸಿ ಹಾಗೆ ಹೀಗೆ ತಗೊಂಡು ಹಿಂಗೆ ಮಾಡಿ ಸೂಪರಾಗಿದೆ. ಈಗ ಈ ಮೀನನ್ನು ಸ್ವಲ್ಪ ಸುಡ್ತಾನೆ ಮಾರಿ ತಗೊಂಡು ಆ ಕಡೆಯಿಂದ ಆಮ್ಲೆಟ್ ಕಾಣ್ತಾ ಉಂಟು ನೋಡು. ಇವರಿಗೆಲ್ಲ ಮೀನು ಹಾಕಿ ಬಂದಿದ್ದೇನೆ ಅಲ್ಲಿ. ಊಟ ಮಾಡಿ ಒಂದು ಸಂಜೆ ಚಹಾ ಕುಡಿಯುವಾಗ ಸಿಗ್ತೇನೆ. ಅಲ್ಲಿ ತನಕ ಗಟ್ಟಿ ನ್ಯೂಸ್ ಊಟ ಮಾಡಿ ಮಲಗಿ. ನೀವೆಂತ ನಮ್ಮ ವಿಡಿಯೋ ನೋಡುದಾ? ಹೌದು. ಎಂತದಕ್ಕೆ? ಅದು ಇಲ್ಲಿ ಮನೆಯಲ್ಲಿ ಮಾಡಿದ್ದಲ್ಲ ಬಾಕಲ್ಲ, ಅದಕ್ಕೆ ನೋಡುದು. ಖುಷಿ ಆಯ್ತು. ನೀನು ಅಡಿಗೆ ಮಾಡುದು ಕಲ್ಲ. ನಂಗೆ ಕದ್ದು ನೀರಿಟ್ಟಿದ್ದಾನೆ ಸ್ನಾನ ಮಾಡ್ಲಿಕ್ಕೆ. ಗ್ಯಾಸ್ ತುಂಬಾ ವೇಸ್ಟ್ ಆಯ್ತು. ಹಾಗೆ ಚಹಾ ಕೂಡ ಬಂತು ಮಾರೆ. ತಿನ್ಲಿಕ್ಕೆ ಎಂತ? ತಿನ್ಲಿಕ್ಕೆ ಕ್ರೀಮ್ ಬನ್. ಒಳ್ಳುಂಟು. ನೀವು ತಿನ್ನೋದೆಂತ? ಒಳ್ಳೇದುಂಟು ಅಂತ ಹೇಳಿ ಇದು ತುಂಬಾ ಕ್ರೀಮ್ ಉಂಟು, ಆಯ್ತಾ ಉಂಟು. ನಿಮ್ಗೆ ಹೇಗೆ ಗೊತ್ತುಂಟು? ಎಂತದು? ಕ್ರೀಮು. ಇದರಲ್ಲಿ 3 ಪೀಸ್ ಇರುದು, ಇದರಲ್ಲಿ 5 ಪೀಸ್ ತರ್ತಾ ಇದ್ದೆ ನೀನು. ಇಲ್ಲ, ಚಿಕ್ಕದಿತ್ತು, ಅದಕ್ಕೆ ತಂದದ್ದು. ಇದನ್ನ ತಂಗಿಗೆ ಇಷ್ಟ ಅಲ್ಲ? ಹೌದು. ಈಗ ಇವಳು ಮಲಗಿದ್ದಾಳೆ, ಗಟ್ಟಿ ಆರಾಮದಲ್ಲಿ ಮಲಗಿದ್ದಾಳೆ. ಅಲ್ಲಿ ಮಲಗಿದ್ಲು, ಅಲ್ಲಿಂದ ಇಲ್ಲಿಗೆ ಬಂದು ಮಲಗಿದ್ಲು. ಚಹಾ ಕುಡಿದು ಮತ್ತೆ ಎಂತ ಆಗ್ತದೆ ಅಂತ ನೋಡುವ. ವಾತಾವರಣ ನೋಡಿ, ಸಂಜೆಯ ವಾತಾವರಣ. ನಮ್ಮ ಮನೆ ಎದುರುಗಡೆ ಒಂದು ಮನೆ ಉಂಟು ಮಾರೆ. ಎಷ್ಟು ದೊಡ್ಡ ಮನೆ ಅಂತ ಹೇಳಿದರೆ, ಇಟ್ಸ್ ಮೈ ಡ್ರೀಮ್ ಅಂತ ಮನೆ ಕಟ್ಟಿಸಿದರೆ ಕಟ್ಟಿಸುವ. ಒಂದಲ್ಲ ಒಂದು ದಿವಸ ಕಟ್ಟಿಸುವ. ನಾನು ಎಷ್ಟು ಅದೃಷ್ಟಶಾಲಿ ಅಂತ ಹೇಳಿದರೆ, ನೋಡಿ ಎಂಥದ ಮಾಡ್ತಾ ಇದ್ದಾರೆ ಮೇಡಮ್. ಎಂತ ಮಾಡ್ತಿರೋದು?
ಓ, ನನಗೋಸ್ಕರ ಪ್ಯಾಂಟ್ ಆರ್ಡರ್ ಮಾಡ್ತಾ ಇದ್ದಾರೆ. ಯಾರ ದುಡ್ಡಲ್ಲಿ? ನನ್ನ ದುಡ್ಡಲ್ಲಿ, ಅಮ್ಮನ ದುಡ್ಡಲ್ಲಿ. ನನಗೆಂತಕ್ಕೆ ಇದು ಪ್ಯಾಂಟ್ ಎಲ್ಲ ಈಗ? ನಿಮಗೆ ಪ್ಯಾಂಟ್ ಕೆಲಸಕ್ಕೆ ಹೋಗುವ ಪ್ಯಾಂಟ್ ಬೇಕಲ್ಲ, ದುಡಿದು ಮನೆಗೆ ಹಾಕ್ಲಿಕ್ಕೆ ಆಯ್ತು. ಮತ್ತೆ ಡ್ರೆಸ್ ತೆಗಿಲಿಕ್ಕೆ ನಿನ್ನ ಹತ್ರ ದುಡ್ಡು ಇರ್ತದ, ಅದಕ್ಕೆ ನನ್ನ ಕಡೆಯಿಂದ ನಿಂಗೊಂದು ಸಪೋರ್ಟ್ ಮಾಡ್ಬೋದು. ಇಂಥ ಅಮ್ಮ ಸಿಗ್ಲಿಕ್ಕೆ ಪುಣ್ಯ ಮಾಡಿರಬೇಕು, ಭಾಗ್ಯ ಮಾಡಿರಬೇಕು. ಮತ್ತೆ ಅವ್ರಿಗೆ ಗೊತ್ತೇ ಆಗಲಿಲ್ಲ, ಅವ್ರು ಇನ್ನೂ ಸಹ ಅದರಲ್ಲೇ ಇದ್ದಾರೆ. ಎಂತ ಇಲ್ಲ. ಎಷ್ಟರದ್ದು ಪ್ಯಾಂಟ್ ತೆಗೆಯೋದು? ಎಷ್ಟು ರೂಪಾಯಿ ಕೊಟ್ಟು? 600 ಚಿಲ್ಲರೆ ಕೊಟ್ಟು ತೆಗಿತೇನೆ. ಎಲ್ಲಿಂದ ದುಡ್ಡು ಎಲ್ಲಿಂದ ನಿಮಗೆ? ದುಡ್ಡು ನಾನು ಸ್ವಲ್ಪ ಬೀಡಿ ಕಟ್ತಾ ಇದ್ದೇನಲ್ಲ, ಅದನ್ನ ಹಾಗೆ ಜೋಪಾನ ಮಾಡಿಟ್ಟು ನಿಮಗೆ ಕೊಡೋದು. ಹಾಗೆ ನನಗೆ ಪ್ಯಾಂಟ್ ಸಿಗ್ತಾ ಉಂಟು. ಕೊಟ್ಟದನ್ನು ಬೇಡ ಅಂತ ಹೇಳುದಿಲ್ಲ, ತೆಕ್ಕೊಳ್ಳುದೇ. ಎಂಥದಕ್ಕೆ ಬಿಡಬೇಕು ಅಲ್ಲ? ಅಮ್ಮ ಕುತ್ಕೊಂಡು ಎಂತ ಮಾಡೋದು? ನಾನು ಪದಾರ್ಥ ಮಾಡೋದು. ಎಂತ ಪದಾರ್ಥ? ನನಗೆ ಮತ್ತು ನಿಮಗೆ ಮೀನು ಪದಾರ್ಥ, ನನ್ನ ಮಗಳಿಗೆ ಎಗ್. ಅವಳು ಮೀನು ತಿನ್ನುವುದಿಲ್ಲಲ್ಲ, ನನಗೆ ಫಿಶ್. ಇಬ್ಬರಿಗೆ ಆಯ್ತು. ಈ ವಿಡಿಯೋ ಇಲ್ಲಿಗೆ ಮುಗಿಸುವ. ಹೇಳಿ, ಎಂತ ಲೈಕ್ ಮಾಡ್ಲಿಕ್ಕೆಲ್ಲ ಹೇಳಿ. ನನಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಸಾಕಷ್ಟು ನಮ್ಮನ್ನು ಬೆಳೆಸಿ. ಥ್ಯಾಂಕ್ ಯು. ಗುಡ್ ಬೈ. ಈ ವಿಡಿಯೋ ನಿಮಗೆ ಇಷ್ಟ? ಈ ವಿಡಿಯೋನ ಇಲ್ಲಿಗೆ ಮುಗಿಸುವ. ಜಾಸ್ತಿ ಲೆಂತ್ ಆಯ್ತಾ ಅಂತ ಗೊತ್ತಿಲ್ಲ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಮುಂದಿನ ವಿಡಿಯೋ ಲೈನಿಗೆ ಹೋಗೋ ವಿಡಿಯೋ ಇರ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ವಿದಾಯ ಕೊಡ್ತಾ ಇದ್ದೇನೆ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬೈ, ಲವ್ ಯು. ಇನ್ನೊಂದು, ಈ ಥರದ್ದು ಫ್ಯಾಮಿಲಿ ಜೊತೆ ವ್ಲಾಗ್ ಬೇಕಿದ್ದರೆ ಕಮೆಂಟ್ ಮಾಡಿ. ಇಲ್ಲದಿದ್ದರೆ ನಿಮಗೆ ಇಷ್ಟ ಇಲ್ಲದಿದ್ದರೆ ಇದೇ ಮಾಡುವ, ಇಂಥ ಲೈನ್ ಇದ್ದು. ಈ ಥರದ್ದು ವಿಡಿಯೋ ಬೇಕಾದರೆ ಸಹ ಹೇಳಿ, ಮಾಡುವ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬೈ. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.